ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಸ್ಟ್ರೋತಾರಿಣಿ ಮಾತಾಡ್ತಿರೋದು. ಈ ದಿನ ಸಾಲದ ಬಗ್ಗೆ ಮಾತಾಡೋಣ. ಸಾಲ ಎಲ್ಲರಿಗೂ ಸಾಲ ಇದ್ದೇ ಇರುತ್ತೆ ರೀ. ಸಾಲನ ತೀರ್ಸೋ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ಸಾಲ ಹೇಗ್ ತೀರ್ಸೋದು? ನೋಡಿ, ದಿನನಿತ್ಯ ಜೀವನದಲ್ಲಿ ನಾವು ಸಾಲದ ಬಗ್ಗೆ ಯೋಚನೆ ಮಾಡಿ ಮಾಡಿ ಮನುಷ್ಯನ ಆಯಸ್ಸೇ ಕಮ್ಮಿ ಆಗ್ತಾ ಇದೆ. ಇವತ್ತು ಯಾರಿಗೆಲ್ಲ ಸಾಲ ಇಲ್ಲ ಹೇಳಿ? ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಇದ್ದೇ ಇದೆ. ಆ ತೀರ್ಸೋ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ನಮ್ಮ ದಿನನಿತ್ಯ ಜೀವನದಲ್ಲೇ ನಾವು ಆ ತೀರ್ಸೋ ಒಂದು ಮಾರ್ಗವನ್ನು ಕೂಡ ಕಂಡುಕೊಳ್ಳೋಣ. ಚಿಕ್ಕದಾಗಿ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಇದನ್ನ ಫಾಲೋ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಧಾನವಾಗಿ ನಿಮ್ಮ ಸಾಲ ತೀರ್ತಾ ಬರುತ್ತೆ. ಮೊದಲನೇದಾಗಿ ನೋಡಿ, ಸೋಮವಾರದ ದಿನ ಯಾರಾದ್ರೂ ಬಡವರು ಇರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಗೆ ಯಾರಾದ್ರೂ ಆಯ್ತು, ಹೊರಗಿನವ್ರನ್ನ ಕರೆದು ಊಟವನ್ನ ಕೊಡಿ. ಅವ್ರು ಊಟ ಮಾಡಿದ ನಂತರ ನೀವು ಊಟ ಮಾಡಿ. ಪ್ರತಿ ಸೋಮವಾರ ಇದನ್ನ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಾಲದ ಒಂದು ಏನು ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ನಿಧಾನವಾಗಿ ಸಾಲ ತೀರ್ತಾ ಬರುತ್ತೆ. ಹಾಗೆ